ಫಿಶ್ ಆಯಿಲ್ ಮಾತ್ರೆ ತಗೊಳ್ಳಿ, ಟೇಕ್ ದಿಸ್ ಒಮೆಗಾ 3 ಟ್ಯಾಬ್ಲೆಟ್ ಅಂತಾರೆ. ಅದ್ರ ಬದಲು ಮುಚ್ಕೊಂಡು ಹೋಲ್ ಎಗ್ಸ್ ತಿನ್ನಿರಿ, ಎಲ್ಲೋ ತಿನ್ನಿರಿ. ಏನಕ್ಕೆ ಮಾತ್ರೆಗಳು ನುಂಗಿ ಸಾಯ್ತೀರಾ? ದೇವರೇ ಕೊಟ್ಟಿದ್ದಂತಾನೆ ನಿಮಗೆ ಒಮೆಗಾ 3 ಒಮೆಗಾ 6 ಫಿಶ್ ಆಯಿಲ್ ಕ್ಯಾಪ್ಸ್ಯೂಲ್ನ ನಿಮಗೆ ಯೋಗ್ ಫಾರ್ಮಲ್ಲಿ ಕೊಟ್ಟಿದ್ದಾನೆ. ಈ ವಿಡಿಯೋದಲ್ಲಿ ಒಂದು ರೈಟ್ ಥಿಂಗ್ ಇದೆ, ಒಂದು ರಾಂಗ್ ಥಿಂಗ್ ಇದೆ. ರೈಟ್ ಥಿಂಗ್ ಏನಂದ್ರೆ ಎಗ್ ಯೋಗ್ನ ಯಾವುದೇ ಕಾರಣಕ್ಕೂ ಎಸಿಬೇಡಿ. ಅದ್ರೊಳಗೆ ಅದರದೇ ಆದ ನ್ಯೂಟ್ರಿಯೆಂಟ್ಸ್, ಫ್ಯಾಟ್ ಸಾಲ್ಯುಬಲ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಪ್ರೋಟೀನು ಸಹ ಇರುತ್ತೆ. ಏನ್ ರಾಂಗ್ ಅಂತ ಅಂದ್ರೆ ಅದ್ರೊಳಗೆ ಸಫಿಷಿಯಂಟ್ EPA ಮತ್ತೆ DHA ಇರಲ್ಲ ಫಿಶ್ ಆಯಿಲ್ ಅಲ್ಲಿ ಸಿಗೋ ಅಂತದ್ದು. ಅದ್ ಬೇಕಂತ ಅಂದ್ರೆ ನೀವು ವೀಕ್ಲಿ 2 to 3 ಟೈಮ್ಸ್ ಫಿಶ್ ತಿನ್ಬೇಕು. ತಿಂದ್ರೆ ಫಿಶ್ ಆಯಿಲ್ ಬೇಡ. ಇಲ್ಲ ಎಗ್ ಯೋಲ್ಕಿಂದ ತಿಂತೀರಾ ಅಂತ ಅಂದ್ರೆ 1 ಎಗ್ ಯೋಲ್ಕಲ್ಲಿ 18 to 35 mg ಆಫ್ EPA DHA ಕಂಬೈನ್ ಬರುತ್ತೆ. ಐ ಥಿಂಕ್ ಅದ್ರಲ್ಲಿ DHA ಮಾತ್ರ ಸಿಗುತ್ತೆ, EPA ವೆರಿ ಮಿನಿಮಲ್ ಅಮೌಂಟ್ ಸಿಗುತ್ತೆ. ಸೊ ಪ್ರಾಕ್ಟಿಕಲಿ ನಿಮ್ಮ ದೇಹಕ್ಕೆ ಬೇಕಾಗಿರೋದು 500 mg ಇಂದ ಅರೌಂಡ್ 1000 mg. ಕನ್ಸಿಡರಿಂಗ್ ಮೋಸ್ಟ್ ಆಫ್ ದೆಮ್ ಹುಡುಗರಂತೂ ಆಲ್ಕೋಹಾಲ್ ಕುಡಿತಾರೆ, ಅಥವಾ ಅವ್ರಿಗೆ ಒಂದು ಒಬೆಸಿಟಿ ಇರೋದ್ರಿಂದ ಜಂಕ್ ಫುಡ್ ತಿನ್ನೋ, ಫ್ರೈಡ್ ಫುಡ್ ತಿನ್ನೋ ಹಾಬಿ ಇದ್ದೇ ಇರುತ್ತೆ, ಸ್ಟ್ರೀಟ್ ಫುಡ್ ತಿನ್ನೋದು. ಸೊ ಒಂದು ಮೊಟ್ಟೆಲಿ ಇಷ್ಟು ಬಂತು ಅಂದ್ರೆ ಪ್ರಾಕ್ಟಿಕಲಿ ಅವ್ರು ಅರೌಂಡ್ 30 eggs ತಿನ್ಬೇಕಾಗುತ್ತೆ ಆ 500 to 1000 mg ರಿಕ್ವೈರ್ಡ್ ಕಂಪ್ಲೀಟ್ ಮಾಡಕ್ಕೆ. ಮೋಸ್ಟ್ ಆಫ್ ದೆಮ್ಗೆ 4 ರಿಂದ 5 eggs ಟೂ ಮಚ್ ಆಗುತ್ತೆ. ಹಬ್ಬ ಅಂದ್ರೆ 10 ಪುಷ್ ಮಾಡ್ಬೋದು, 20ಕ್ಕೆ ಅದು ಇಂಪಾಸಿಬಲ್ ಆಗುತ್ತೆ. ಆಮೇಲೆ ಅದ್ರೊಳಗೂ EPA DHA ಅಂದ್ರೆ ಆ ಕೋಳಿಗೆ ನೀವು ಫಿಶ್ ಆಯಿಲ್ ನ ಫೀಡ್ ಮಾಡಬೇಕು, ಅಥವಾ ಫ್ಲಾಕ್ ಸೀಡ್ ನ ಫೀಡ್ ಮಾಡಬೇಕು, ಅಥವಾ ಫಿಶ್ಗಳನ್ನ ಫೀಡ್ ಮಾಡಬೇಕು. ಯಾರು ಕೋಳಿಗೆ ಅದನ್ನೆಲ್ಲ ಫೀಡ್ ಮಾಡ್ಕೊಂಡು ಕೂತ್ಕೊಂತಾರೆ, ಅದಾದ ನಂತರ ಅದು ಇಡೋ ಮೊಟ್ಟೆನ ನಾವು ತಿನ್ಬೇಕು. ವೆರಿ ಕಾಂಪ್ಲಿಕೇಟೆಡ್ ಪ್ರೊಸೆಸ್. ಇದನ್ನ ನಾವು ಮನೇಲಿ ಕೋಳಿ ಸಾಕಿದ್ರು ಮಾಡಕ್ಕಾಗಲ್ಲ. ಇನ್ ಕೇಸ್ ಯಾರೋ ಒಬ್ರು ಆ ರೀತಿ ಸಾಕ್ತಾ ಇದಾರೆ ಅಂತ ಅಂದ್ರೆ ಅದ್ರ ಒಂದ್ ಮೊಟ್ಟೆ ಪ್ರೈಸು 5 ರೂಪಾಯಿ ಇರಲ್ಲ, 50 ರೂಪಾಯಿ ಆಗುತ್ತೆ. ಸೊ ಫಿಶ್ ಆಯಿಲ್ ಮೋಸ್ಟ್ ಆಫ್ ದ ಟೈಮು ಪ್ರತಿಯೊಬ್ಬರಿಗೂ ಹಾರ್ಟ್ ಹೆಲ್ತ್ ಮೇಂಟೈನ್ ಮಾಡೋಕ್ಕೆ, ಬ್ರೈನ್ ಫಂಕ್ಷನ್ ಮೇಂಟೈನ್ ಮಾಡೋಕ್ಕೆ, ಹಾರ್ಮೋನಲ್ ಹೆಲ್ತ್ ಮೇಂಟೈನ್ ಮಾಡೋಕ್ಕೆ ತುಂಬಾ ಬೆನಿಫಿಷಿಯಲ್ಸು. ಮೊಟ್ಟೆ ಅದನ್ನ ರಿಪ್ಲೇಸ್ ಮಾಡಕ್ಕಾಗಲ್ಲ. ಈ ಫಿಶ್ ಆಯಿಲ್ ಬದಲು ಎಗ್ ಯೋಲ್ಕ್ ತಿನ್ನಿ ಅನ್ನೋದು ಹೆಂಗಿರುತ್ತೆ ಅಂತ ಅಂದ್ರೆ ನೀವು ಫ್ರಿಡ್ಜ್ ಬದಲು ವಾಷಿಂಗ್ ಮಿಷಿನ್ ತಗೊಳ್ಳಿ ಅಂತ ಅಂದಂಗಾಯ್ತು. ಎರಡರದ್ದು ಪರ್ಪಸ್ಸೇ ಬೇರೆ. ಸೊ ಫಿಶ್ ಆಯಿಲ್ ನ ರೀಪ್ಲೇಸ್ ಮಾಡ್ಬೇಕಂದ್ರೆ ನೀವು ಫಿಶ್ ತಿನ್ಬೇಕು ವಾರದಲ್ಲಿ 2 ರಿಂದ 3 ಸತಿ. ಮೊಟ್ಟೆ ತಿನ್ನೋದ್ರಿಂದ ಫಿಶ್ ಆಯಿಲ್ ರಿಪ್ಲೇಸ್ ಮಾಡಕ್ಕಾಗಲ್ಲ, ಎರಡರದ್ದು ಬೇರೆ ಪರ್ಪಸ್ಸು.